ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ. ಆಲ್ರೆಡಿ ನಾನು ತಮ್ನೇಲ್ ನೋಡಿ ತಕ್ಷಣ ನಿಮ್ಗೆ ಅರ್ಥ ಆಗಿರ್ಬೋದು, ಇದು ಬಂದು ಮ್ಯಾರಿಯಟ್ ಹೋಟೆಲ್ ಹೈದರಾಬಾದ್ದು ರಿವ್ಯೂ ವಿಲಾಗು. ಸೊ ಹೇಗಿದೆ, ಏನೇನು ಫೆಸಿಲಿಟೀಸ್ ಇದೆ, ನೀವೇನಾದರೂ ಬಂದಾಗ ಇಲ್ಲಿ ಸ್ಟೇ ಮಾಡೋಕ್ಕೆ ಇದು ಒಳ್ಳೆ ಪ್ಲೇಸಾ ಅಂತ ಈ ವಿಲಾಗ್ ಮುಖಾಂತರ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದು ಬಂದು ಎಂಟ್ರೆನ್ಸಲ್ಲೇ ಒಂದು ಒಳ್ಳೆ ಗುಡ್ ವೈಬ್ ಇದೆ. ಅಂದರೆ ನಮ್ಮದು ಹಳೆಯ ಟ್ರೆಡಿಷನ್ ಪ್ರಕಾರನೇ ಒಂಥರ ಕೆತ್ತನೆ ಇರೋವಂಥ ಶಿಲೆಗಳು ಈ ಥರ ಎಲ್ಲ. ಇದು ತುಂಬ ಓಲ್ಡ್ ಹೋಟೆಲ್ ಆಗಿರೋದ್ರಿಂದ ಅದೊಂದು ಫೀಲ್ ಬರುತ್ತೆ ನೀವು ನೋಡಿದ ತಕ್ಷಣ. ಸೊ ಇದು ಬಂದು ನಾನು ಇದ್ದಿದ್ದಂಥ ಒಂದು ರೂಮು. ಸೊ ನೀಟಾಗಿ ವೆಲ್ ಮೇಂಟೈನ್ಡ್ ಅಂತಲೇ ಹೇಳ್ಬೋದು. ಹಳೆ ಬಿಲ್ಡಿಂಗ್ ಆದ್ರೂ ಫೆಸಿಲಿಟೀಸ್ ಆಗಲಿ ಮೇಂಟೆನೆನ್ಸ್ ಆಗಲಿ ನಂಗೆ ತುಂಬಾ ಇಷ್ಟ ಆಯಿತು. ಸೊ ನೆನ್ನೆನೇ ನಾನು ಆ್ಯಡ್ ಮಾಡೋಣ ಅಂದ್ಕೊಂಡೆ, ಬಟ್ ಬರೋಷ್ಟರಲ್ಲಿ ಸುಸ್ತಾಗಿತ್ತು. ಸೊ ಅದರಿಂದ ಇವತ್ತು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಫೆಸಿಲಿಟೀಸ್ ಎಲ್ಲ ಹೋಟೆಲ್ಸಲ್ಲಿ ರೆಸಾರ್ಟ್ಸಲ್ಲಿ ಇರೋಂಗೆ ಪ್ರತಿಯೊಂದೂ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ಲಸ್ ಫೆಸಿಲಿಟೀಸ್ ಸಹ ಚೆನ್ನಾಗಿದೆ. ನಾನು ಬಿಸ್ನೆಸ್ ಟ್ರಿಪ್ ಮೇಲೆ ಬಂದಿರೋದ್ರಿಂದ ಹೆಂಗೂ ನಿಮಗೆಲ್ಲ ಯೂಸ್ ಆಗಲಿ, ಏನೇನು ಫೆಸಿಲಿಟೀಸ್ ಇರುತ್ತೆ ಅಂತ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ರೂಮಲ್ಲಿ ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಈ ಥರ ಒಂದು ಕಾರ್ಡ್ ಕೊಟ್ಟಿರ್ತಾರೆ, ಅಂದರೆ ಇದು ಆಕ್ಸೆಸ್ ಕಾರ್ಡ್ ಅಂತಲೇ ಹೇಳ್ಬೋದು ರೂಮ್ಸ್ಗೆ. ಸೊ ನೀವು ಹೋಗ್ಬೇಕಾದ್ರೆ ಇದನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಲಿಫ್ಟು ಇಂಥದನ್ನೆಲ್ಲ ಆಕ್ಸೆಸ್ ಮಾಡೋಕ್ಕೆ ಇದಿದ್ರೇ ಆಗೋದು, ಇಲ್ಲಾಂದರೆ ಲಿಫ್ಟೆಲ್ಲ ವರ್ಕ್ ಆಗೋಲ್ಲ. ಸೊ ಇದನ್ನು ಮರಿದಿರ ತಗೊಂಡೋಗಿ. ಮತ್ತು ಈ ರೂಮ್ ಡೋರ್ ಸಹ ಆಟೋ ಲಾಕ್ ಆಗುತ್ತೆ, ಮತ್ತು ಇದನ್ನು ಆಕ್ಸೆಸ್ ಕಾರ್ಡ್ ಯೂಸ್ ಮಾಡಿಕೊಂಡೆ ಓಪನ್ ಮಾಡಬೇಕಾಗುತ್ತೆ. ಸೊ ರೆಸ್ಟೋರೆಂಟ್ ಇರೋದು ಬಂದು ಗ್ರೌಂಡ್ ಫ್ಲೋರಲ್ಲಿ. ಸೊ 5th ಫ್ಲೋರಿಂದ ಎಲಿವೇಟ್ರ್ ಯೂಸ್ ಮಾಡಿಕೊಂಡು ಇವಾಗ ಗ್ರೌಂಡ್ ಫ್ಲೋರಿಗೆ ಬಂದಿದ್ದೀನಿ. ಇದು ಬಂದು ರೆಸ್ಟೋರೆಂಟ್, ನೋಡಿ ಎಷ್ಟು ಗುಡ್ ವೈಬ್ ಇದೆ. ರೆಸ್ಟೋರೆಂಟ್ ಪಕ್ಕನೇ ಈ ಥರ ಸ್ವಿಮ್ಮಿಂಗ್ ಪೂಲ್ ಇದೆ. ತುಂಬ ಜನ ಯೂಸ್ ಮಾಡ್ತಾಯಿದ್ರು, ಬಟ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಮಳೆ ಬೀಳೋ ಥರ ಬೇರೆ ಅನಿಸ್ತಾಯಿತ್ತು. ಸೊ ಬೇಡ ಅಂತ ಜಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ವೆರೈಟೀಸ್ ಆಫ್ ಫುಡ್ಸ್, ಅಂದರೆ ಮೆನ್ಯೂ ಅಂತೂ ತುಂಬಾ ಆಪ್ಷನ್ಸ್ ಇತ್ತು, ನೋಡ್ತಾ ಇರ್ಬೋದು. ನಾನ್ ವೆಜ್, ವೆಜ್ ಎಲ್ಲರಿಗೂ ತುಂಬಾ ವೆರೈಟೀಸ್ ಇತ್ತು. ಸೊ ನಾನು ಇವಾಗ ನಿಮಗೆ ಏನೇನು ಅವೈಲಬಲ್ ಇತ್ತು ಅಂತ ಒಂದು ಸ್ಮಾಲ್ ವಿಡಿಯೋ ಮುಖಾಂತರ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ, ನೋಡಿ. ಸೊ ನೋಡಿದ್ರಲ್ಲ ಬ್ರೇಕ್ಫಾಸ್ಟಿಗೆ ಮೆನ್ಯೂಲಿ ಎಷ್ಟು ಆಪ್ಷನ್ಸ್ ಇದೆ ಅಂತ. ನನಗಂತೂ ಕನ್ಫ್ಯೂಸ್ ಆಯಿತು ಏನು ತಿನ್ನೋದು ಅಂತ. ಸೊ ಯೂಶ್ವಲಿ ಬ್ರೇಕ್ಫಾಸ್ಟ್ ನಾನು ಸ್ವಲ್ಪ ಲೈಟಾಗೇ ತಿಂತೀನಿ. ಸೊ ನಾನು ಇವತ್ತು ಜಸ್ಟು ಎಗ್ಗು ಮತ್ತು ಬೇಕನು ಮತ್ತು ಒಂದು ಸ್ವಲ್ಪ ಲೈಟಾಗಿ ಫ್ರೂಟ್ಸ್ ಇಷ್ಟೇ ತಿಂದೆ. ಮತ್ತು ಇಡ್ಲಿ, ದೋಸೆ ಇಂಥ ಸೌತ್ ಇಂಡಿಯನ್ಸ್ ಅಂತೂ ತುಂಬಾ ಆಪ್ಷನ್ಸ್ ಇತ್ತು. ನೀವು ವಿಡಿಯೋ ನೋಡಿದ್ರಲ್ಲ, ಉಪ್ಮಾ ಆಗಲಿ, ಪೋಹ ಆಗಲಿ. ಬಟ್ ಅದೆಲ್ಲ ನಾನು ಯಾವುದೂ ತೊಗೊಳ್ಳಿಲ್ಲ. ಯಾವಾಗೂ ರೆಗ್ಯುಲರ್ ನಾವು ತಿನ್ನೋದೇ ಯಾಕೆ ತಿನ್ನೋದಂತ ಇದೊಂದು ಪ್ಯಾನ್ ಕೇಕ್ ಮತ್ತು ಮಸಾಲ ಟೀ ತೊಗೊಂಬಂದು ಕುಡಿದೆ. ಸೊ ಫುಡ್
ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಟೇಸ್ಟಿಯಾಗಿತ್ತು. ನಾನು ಅಷ್ಟೊಂದು ಜಾಸ್ತಿ ಟ್ರೈ ಮಾಡಿಲ್ಲ, ಬಟ್ ಅಲ್ಲಿ ಟ್ರೈ ಮಾಡಿರೋರನ್ನ ಎಲ್ಲರನ್ನೂ ಕೇಳಿದಾಗೂ ಪ್ರತಿಯೊಂದು ಐಟಮು ತುಂಬ ಚೆನ್ನಾಗಿದೆ ಅಂದರು. ಸೊ ಏನೂ ಕಂಪ್ಲೇಂಟ್ಸ್ ಇಲ್ಲ. ನೆಕ್ಸ್ಟು ಈ ಪ್ರಾಪರ್ಟಿ ಸ್ವಲ್ಪ ಬ್ರೌಸ್ ಮಾಡೋಣ, ಎಕ್ಸ್ಪ್ಲೋರ್ ಮಾಡಿ ಎಲ್ಲ ನಿಮ್ಗೆ ತೋರಿಸೋಣ ಅಂತ ಬಂದಿದ್ದೀನಿ. ಆ ರೆಸ್ಟೋರೆಂಟ್ ಪಕ್ಕನೇ ಇದೊಂದು ಲೈಕ್ ಸಿಟ್ಟಿಂಗ್ ಏರಿಯಾ ಅಂತಲೇ ಹೇಳ್ಬೋದು. ಅಂದರೆ ಸ್ವಿಮ್ಮಿಂಗ್ ಪೂಲ್ ಆ ಒಂದು ವೈಬ್ಸಲ್ಲಿ ಕೂತ್ಕೊಂಡು ಇಲ್ಲೂ ಸಹ ನೀವು ಬ್ರೇಕ್ಫಾಸ್ಟ್ ಮಾಡ್ಬೋದು, ಇಲ್ಲ ಡಿನ್ನರ್ ಲಂಚ್ ಪ್ರತಿಯೊಂದು ಇಲ್ಲೂ ಸರ್ವ್ ಮಾಡ್ತಾರೆ. ಲೈಕ್ ಹಳೆ ಬಿಲ್ಡಿಂಗ್ ಆದ್ರೂ ಮೇಂಟೆನೆನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ಸ್ವಿಮ್ಮಿಂಗ್ ಲೈಕ್ ಕಾಸ್ಟ್ಯೂಮ್ ನೀವು ಮೊದಲೇ ತಂದಿದ್ರೆ ಒಳ್ಳೆಯದು, ಏಕೆಂದರೆ ಅವರು ಕಾಟನ್ ಇಂಥದನ್ನೆಲ್ಲ ಅಲೋ ಮಾಡಲ್ಲ. ಮತ್ತು ಅಲ್ಲೇ ರೆಂಟಿಗೆ ಸಹ ನಿಮಗೆ ಸ್ವಿಮ್ಮಿಂಗ್ ಸೂಟ್ಸ್ ಎಲ್ಲ ಕೊಡ್ತಾರೆ. ಇದು 7 AM to 7 PM ವರೆಗೂ ಅಲೋ ಮಾಡ್ತಾರೆ, ಅಂದರೆ ಈ ಸ್ವಿಮ್ಮಿಂಗ್ ಪೂಲ್ಗೆ. ಸೊ ಇವ್ರು ಮ್ಯಾರಿಯಟ್ ಅವ್ರದ್ದೇ ಪಕ್ಕದಲ್ಲೇ ಇನ್ನೊಂದು ಹೊಸ ಬಿಲ್ಡಿಂಗ್ ಇದೆ, ಅದು ಇನ್ನೊಂದು ಚೂರು ನಿಮಗೆ ಪ್ರೈಸ್ ಕಡಿಮೆ ಆಗುತ್ತೆ. ಬಟ್ ಸ್ವಿಮ್ಮಿಂಗ್ ಪೂಲ್ ಒಂದು ಆಪ್ಷನ್ ಇಲ್ಲ ಅಲ್ಲಿ, ಬಟ್ ಬೇರೆ ಎಲ್ಲನೂ ಸೇಮ್ ಇದೆ ಅಂತಲೇ ನನಗೆ ರಿವ್ಯೂಸ್ ಬಂತು. ಸೊ ಇದು ಬಂದು ಲಾಂಜ್ ಏರಿಯಾ, ರಿಸೆಪ್ಷನ್ ಪಕ್ಕನೇ ಇದೆ. ಸೊ ಇಲ್ಲಿ ಸಹ ನಿಮಗೆ ಲೈಕ್ ಕೂತ್ಕೊಂಡು ವರ್ಕ್ ಮಾಡೋಕ್ಕೆ ಎಲ್ಲ ಒಳ್ಳೆ ಒಂದು ಆಪ್ಷನ್ ಅಂತಲೇ ಹೇಳ್ಬೋದು. ಇಲ್ಲಿ ಸಹ ನಿಮಗೆ ಬೇಸಿಕ್ ಸ್ನ್ಯಾಕ್ಸ್ ಇಂಥದ್ದೆಲ್ಲ ಅವೈಲೇಬಲ್ ಇರುತ್ತೆ. ಸೊ ಇದಾದಮೇಲೆ ನಾನು ಔಟ್ಸೈಡ್ ಯಾವ ರೀತಿ ಇದೆ ಅಂದರೆ ಎಂಟ್ರೆನ್ಸಲ್ಲಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು ಲೈಕ್ ಹೋಟೆಲ್ ಔಟ್ಸೈಡ್ ಬರೋಷ್ಟರಲ್ಲಿ ಈ ಥರ ದೊಡ್ಡ ದೊಡ್ಡ ಒಂದು ಆನೆಗಳದ್ದು ಒಂಥರ ಕಾರ್ವಿಂಗ್ ಮಾಡಿದ್ದಾರೆ. ಇದಂತೂ ತುಂಬ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ನನಗಂತೂ ಈ ಪಾರ್ಟ್ ಆಫ್ ದ ಹೋಟೆಲ್ ತುಂಬಾ ಇಷ್ಟ ಆಯಿತು. ಯೂಶ್ವಲಿ ಒಂಥರ ಯಾವುದೋ ಲೈಕ್ ಹಳೇ ಕಾಲದ ಬಿಲ್ಡಿಂಗ್ಗೆ ಹೋದೋ ಒಂದು ಫೀಲಿಂಗ್ ಬರುತ್ತೆ. ಸೊ ಇಲ್ಲಿ ಸರೌಂಡಿಂಗ್ಸ್ ಎಲ್ಲ ತುಂಬಾ ಗ್ರೀನರಿಯಿಂದ ತುಂಬಿದೆ. ಮತ್ತು ಹುಸೇನ್ ಸಾಗರ್ ನಾನು ಆಲ್ರೆಡಿ ಹೇಳ್ದಂಗೆ ಆ ಲೇಕ್ ಆಪೋಸಿಟೇ ಈ ಒಂದು ಹೋಟೆಲ್ ಇರೋದು. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ತುಂಬ ಒಂದು ಟೂರಿಸ್ಟ್ ಪ್ಲೇಸ್ಗೆ ಇದೊಂದು ತುಂಬ ನಿಯರ್ ಬೈ ಹೋಟೆಲ್ ಅಂತಲೇ ಹೇಳ್ಬೋದು. ನಾನು ಬಿಸ್ನೆಸ್ ಟ್ರಿಪ್ ಮೇಲೆ ಬಂದಿದ್ರೂ ನಂದು ಆಫೀಸು ಇದಕ್ಕೆ 25 ಕಿಲೋಮೀಟರ್ಸ್, ಅಂದರೆ ಆ ಆಫೀಸ್ಗೆ ನಿಯರ್ ಬೈ ಇದ್ದಿದ್ದು ಹೋಟ್ಲ್ ಇದೆ, ಅದರಿಂದ ಇಲ್ಲಿಗೆ ಬಂದಿದ್ದೀನಿ. ಸೊ ಬಟ್ ತುಂಬಾ ಒಂಥರ ವರ್ತ್ ಇದೆ ಅಂತಲೇ ಅನಿಸ್ತು. ಸೊ ಪ್ರೈಸಸ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಸೊ ಇದೆಲ್ಲ ಬಂದು ಲೈಕ್ ಸರೌಂಡಿಂಗ್ ಆಫ್ ದ ಹೋಟೆಲ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕಲ್ ಮೇಲೂ ಈ ಥರ ಕೆತ್ತನೆಗಳಿರುತ್ತೆ. ಲೈಕ್ ಅದೆಲ್ಲ ಒಂಥರ ಒಳ್ಳೆ ಗುಡ್ ವೈಬ್ಸು, ಅಂದರೆ ನೀವು ಎಕ್ಸ್ಪ್ಲೋರ್ ಮಾಡೋಕ್ಕೂ ಇದು ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು ಈ ಹೋಟ್ಲು. ಸೊ ಇಲ್ಲಿ ಔಟ್ಸೈಡಿಂದ ಬಂದ್ರೂ ಇಲ್ಲಿಗೆ ಎಂಟ್ರಿ ಕೊಡ್ಬೋದು, ಲೈಕ್ ಈ ಸ್ವಿಮ್ಮಿಂಗ್ ಪೂಲ್ಗೆ. ಸೊ ಎಲ್ಲ ಇಂಟರ್ ಕನೆಕ್ಟ್ ಆಗಿರುತ್ತೆ, ಅಂದರೆ ರಿಸೆಪ್ಷನ್ ಏರಿಯಾಗೆ, ಸ್ವಿಮ್ಮಿಂಗ್ ಪೂಲ್ಗೆ ಮತ್ತು ರೆಸ್ಟೋರೆಂಟ್ಸ್ಗೆ ಎಲ್ಲದಕ್ಕೂ ಇದು ಇಂಟರ್ ಕನೆಕ್ಟ್ ಆಗಿರುತ್ತೆ. ಬಟ್ ಎಲ್ಲೇ ಲಿಫ್ಟ್ ಯೂಸ್ ಮಾಡಬೇಕಾದ್ರೂ ನೀವು ರೂಮ್ಸ್ಗೆ ಏನಾದರೂ ಚೆಕ್ ಇನ್ ಆಗಿದ್ರೆ ಮಾತ್ರ ಅವೈಲೇಬಲ್ ಇರುತ್ತೆ ಮೇಲೆ ಫ್ಲೋರ್ಸ್ಗೆಲ್ಲ, ಇಲ್ಲಾಂದರೆ ಲಿಫ್ಟ್ ವರ್ಕ್ ಆಗಲ್ಲ. ಸೊ ಇನ್ನೂ ಏನೇನು ಫೆಸಿಲಿಟೀಸ್ ಅಂತ ಕೇಳೋದು ಬಂದರೆ ಲೈಕ್ ಇಲ್ಲಿ ಸ್ಪಾ ಸಹ ಫೆಸಿಲಿಟಿ ಅವೈಲೇಬಲ್ ಇದೆ. ಇಂಟ್ರೆಸ್ಟ್ ಇರೋರು ಸ್ಪಾ ಮಾಡಿಸ್ಕೋಬೋದು, ಅಂದರೆ ಥೈಲ್ಯಾಂಡ್ ಸ್ಟೈಲಲ್ಲಿ ಸ್ಪಾ ಇರುತ್ತೆ. ಸೊ ಕಾಸ್ಟು ಇದೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಹೋಗಿ ನೀವು ಟ್ರೈ ಮಾಡ್ಬೋದು. ಸೊ ಇಷ್ಟು ಫೆಸಿಲಿಟೀಸ್ ಆದಮೇಲೆ ನೆಕ್ಸ್ಟು ನಾನು ಬೋರ್ಡ್ ರೂಮ್ಸ್ ಆಗಲಿ ಇಲ್ಲಾಂದರೆ ಒಂದು ಕಾರ್ಪೊರೇಟ್ ಮೀಟಿಂಗ್ಸ್ಗಾಗಲಿ ಏನೇನು ಆಪ್ಷನ್ ಇದೆಯಾ ಅಂತ ಕೇಳಿದಾಗ ಇದು ಸೆಕೆಂಡ್ ಫ್ಲೋರಲ್ಲಿ ಒಂದು ಬೋರ್ಡ್ ರೂಮ್ಸು ಮತ್ತು ಮೀಟಿಂಗ್ ರೂಮ್ಸ್ಗೆ ಮತ್ತು ಕಾರ್ಪೊರೇಟ್ ಈವೆಂಟ್ಸ್ಗೆ ಇಂಥದಕ್ಕೆಲ್ಲ ಒಂದು ಆಪ್ಷನ್ ಇದೆ ಅಂತ ಇದನ್ನು ತೋರಿಸಿದ್ರು. ಇದು ಬಂತು ಯಾವುದಾದ್ರೂ ಬರ್ಡೇ ಫಂಕ್ಷನ್ಸ್ ಇಲ್ಲ ಸ್ಮಾಲ್ ಫಂಕ್ಷನ್ಸ್ ಆಗಲಿ ಇಲ್ಲ ಕಾರ್ಪೊರೇಟ್ ಈವೆಂಟ್ಸ್ಗೆಲ್ಲ ಇದನ್ನು ರೆಂಟಿಗೆ ಕೊಡ್ತಾರಂತೆ. ಮತ್ತು ಇಲ್ಲಿ ಇನ್ನೂ ಬೇಜಾನ್ ಆಪ್ಷನ್ ಇದೆ, ಅಂದರೆ ಈ ಸೆಕೆಂಡ್ ಫ್ಲೋರ್ ಆದ್ರೂ ಇಲ್ಲಿ ಒಂದು ಪಾರ್ಕ್ ಸಹ ಮಾಡಿದ್ದಾರೆ. ಸೊ ಇಲ್ಲಿ ಒಬ್ಬ ಇವರಿದ್ರು ಸೆಕ್ಯೂರಿಟಿ ಅವ್ರು ಬಂದು ನನಗೆಲ್ಲ ತೋರಿಸ್ತಾ ಇದ್ದಾರೆ ಏನೇನು ಆಪ್ಷನ್ ಇದೆ. ಹಂಗೂ ಬೋರ್ಡ್ ರೂಮ್ ಇದೆ, ಮತ್ತು ಇಲ್ಲೆಲ್ಲ ಲೈಕ್ ಕಾರ್ಪೊರೇಟ್ ಈವೆಂಟ್ಸ್ಗೆ ನಾವು ರೆಂಟಲ್ಲಿ ಕೊಡ್ತೀವಿ ಅಂತ. ಸೊ ಇಲ್ಲಂತೂ ನನಗೆ ಇದು ಎಲಿಫೆಂಟ್ ತುಂಬಾ ಇಷ್ಟ ಆಯಿತು, ವುಡ್ಡಿಂದ ಮಾಡಿರೋದು ತುಂಬಾ ಒಂಥರ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು, ಅದಕ್ಕೆ ಅದನ್ನು ಒಂದು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಏನಾದರೂ ಕಾರ್ಪೊರೇಟ್ ಈವೆಂಟ್ಸ್ ಮಾಡಿದಾಗ ಬಫೆ ಆಗಿ ಈ ಥರ ಲೈಕ್ ಆಪ್ಷನ್ ಇದೆ ಅಂತೆ. ಮತ್ತು ಇದು ಬಂದು ನಾನು ಹೇಳಿದ್ನಲ್ಲ ಸೆಕೆಂಡ್ ಫ್ಲೋರಲ್ಲಿರುವಂಥ ಒಂದು ಪಾರ್ಕ್, ಇದೆಲ್ಲ ಇಲ್ಲೇ ನೋಡಿಕೊಂಡು ತಿನ್ನೋದಕ್ಕೆ ಒಂಥರ ಗುಡ್ ವೈಬ್ ಇರಲಿ ಅಂತ ಸೆಕೆಂಡ್ ಫ್ಲೋರಲ್ಲೇ ಒಂದು ಸ್ಮಾಲ್ ಪಾರ್ಕ್ ಮಾಡಿದ್ದಾರೆ, ಒಂಥರ ಸಿಟ್ಟಿಂಗ್ ಏರಿಯಾ ಅಂತಲೂ ಹೇಳ್ಬೋದು ಅದು. ಸೊ ಇವಾಗ ತೋರಿಸ್ತಾ ಇರೋದು ಬಂದು ಬೋರ್ಡ್ ರೂಮು, ಏನಾದರೂ ಮೀಟಿಂಗ್ಸ್ ಇಂಥದಕ್ಕೆಲ್ಲ ಇದು ಒಂದು ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದ ನೆಕ್ಸ್ಟು ಕನ್ವೆನ್ಷನ್ ಸೆಂಟರ್, ಮದುವೆಗಳಿಗೆಲ್ಲ ಒಂದು ಆಪ್ಷನ್ ಇದೆ ಅಂತ ಅಂದರು. ಬಟ್ ಅದು ಗ್ರೌಂಡ್ ಫ್ಲೋರ್ಗೆ ಹೋಗಿದ್ವಿ, ಬಟ್ ಅಲ್ಲಿ ಲೈಕ್ ಯಾರೂ ಅವೈಲೇಬಲ್ ಇರಲಿಲ್ಲ ನಿಮ್ಗೆ ತೋರಿಸೋಣ ಅಂದರೆ. ಇದು ಬಂದ ಎಂಟ್ರೆನ್ಸು. ಸೊ ನೆಕ್ಸ್ಟು ನಾನು ರಿಟರ್ನ್ ಆದರೆ ಪಾಪ ಇಲ್ಲೆಲ್ಲ ಅಜಿತ್ ಅನ್ನೋರೆಲ್ಲ ನನಗೆ ತೋರಿಸಿದ್ದು, ಅವ್ರನ್ನ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಅವ್ರು ಮತ್ತೆ ನನ್ನ ಲೈಕ್ 8th ಫ್ಲೋರ್ಗೆ ಹೋಗಿ ಅಲ್ಲಿ ಬಾರ್ ಮತ್ತು ಜಿಮ್ ಇದೆ, ಅದು ಒಂದು ಸಲ ಕ್ಯಾಪ್ಚರ್ ಮಾಡೋಂಗಿದ್ರೆ ಮಾಡಿ ಅಂದರು.
ಸೊ ಇವಾಗ ನಾನು ತೋರಿಸ್ತಾ ಇರೋದು ಬಂದು ಈ ಒಂದು ಹೋಟೆಲಲ್ಲಿರುವಂಥ ಒಂದು ಬಾರ್ ಕೌಂಟರು. ಆಂಬಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲಿ ನೋಡಿದ್ರೂ ಕಾರ್ವಿಂಗ್ಸು ಮತ್ತು ಹುಸೇನ್ ಸಾಗರ್ ಡ್ಯಾಮ್ ಆಪೋಸಿಟೇ ಇರೋದ್ರಿಂದ ಅದು ವ್ಯೂ ಅಂತೂ ಇಲ್ಲಿಂದ ಪ್ರತಿ ಸೀಟಲ್ಲಿಂದನೂ ಅದು ವ್ಯೂ ಕಾಣುತ್ತೆ. ಆ ಥರನೇ ಅವರೆಲ್ಲ ಕಡೆ ಗ್ಲಾಸ್ ವಿಂಡೋಸ್ ಹಾಕಿ ವ್ಯೂ ಕಾಣೋಂಗೆ ಎಲ್ಲ ಡಿಸೈನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ನಿಮ್ಗೇನಾದರೂ ಆಲ್ಕೋಹಾಲ್ ಅಭ್ಯಾಸ ಇದ್ದರೆ ನೀವು ಇಲ್ಲಿ ಬಂದು ಟ್ರೈ ಮಾಡ್ಬೋದು. ಬಟ್ 18 ಇಯರ್ಸ್ ಪ್ಲಸ್ ಇರೋರನ್ನ ಮಾತ್ರ ಅಲೋ ಮಾಡ್ತಾರೆ. ಪ್ರತಿಯೊಂದು ಕಡೆನೂ ಅದು ಚೆಕ್ ಮಾಡ್ತಾರೆ, ಅಂದರೆ ನಿಮ್ಗೆ 18 ಇಯರ್ಸ್ ಕಂಪ್ಲೀಟ್ ಆಗಿದೆ ಅಂತ, ಅವಾಗ ಮಾತ್ರ ಇದಕ್ಕೆ ಅಲೋ ಮಾಡ್ತಾರೆ. ಸೊ ನಾನು ಅರ್ಲಿ ಮಾರ್ನಿಂಗ್ ಬಂದು ಇದೆಲ್ಲ ತೋರಿಸ್ತಾ ಇರೋದ್ರಿಂದ ಎಲ್ಲ ಖಾಲಿ ಇದೆ, ಅಂದರೆ ನೈಟ್ ಟೈಮ್ಸ್ ಅಷ್ಟೇ ಇದು ತುಂಬ ಕ್ರೌಡೆಡ್ ಇರುತ್ತೆ ಅಂತ ಕೇಳ್ಪಟ್ಟೆ. ಸೊ ಹೆಂಗೂ ನಾನೇನು ಆಲ್ಕೋಹಾಲ್ ತೊಗೊಳ್ಳೋಲ್ಲ, ನಂಗೆ ಅಭ್ಯಾಸ ಇಲ್ಲ. ಸೊ ತೋರ್ಸೋಕ್ಕೆ ಅಂತ ಬೆಳಗ್ಗೆನೇ ಒಳ್ಳೆ ಟೈಮು, ಯಾರೂ ಇರಲ್ಲ ಅಂತ ಬಂದಿದ್ದೀನಿ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಬಾರ್ ಕೌಂಟರ್ ಅಂತ. ಸೊ ನೆಕ್ಸ್ಟು ಇಲ್ಲಿಂದ ವ್ಯೂ ನೋಡೋಕ್ಕಂತಾನೆ ಲೈಕ್ ಒಂದು ಡೋರ್ ಇದೆ, ಅಲ್ಲಿ ಓಪನ್ ಮಾಡಿ ಹೋದರೆ ವ್ಯೂ ಮಾತ್ರ ಹುಸೇನ್ ಸಾಗರ್ ಲೇಕ್ದು ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ಸಿಟಿ ಸಹ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೀವೇನೇನೋ ಮ್ಯಾರಿಯಟ್ ಹೋಟ್ಲಿಗೆ ಬಂದರೆ ಇದೊಂದು ಸಲ ಟ್ರೈ ಮಾಡಿ ಇಲ್ಲಿಗೆ ಬಂದು ಲೈಕ್ ಈ ವ್ಯೂ ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಇದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ಇದೇ ಫ್ಲೋರಲ್ಲಿ ನಿಮಗೆ ಜಿಮ್ ಸಹ ಅವೈಲೇಬಲ್ ಇದೆ, ಅಂದರೆ ನೆಕ್ಸ್ಟ್ ದಿಸ್ ಬಾರ್ ಕೌಂಟರ್ ಏನಿದೆಯಲ್ವ, ಸೊ ಜಿಮ್ ಅವೈಲೇಬಲ್ ಇದೆ. ಸೊ ನೀವೇನಾದರೂ ಅರ್ಲಿ ಮಾರ್ನಿಂಗ್ ಜಿಮ್ ಮಾಡೋ ಅಭ್ಯಾಸ ಇದ್ದರೆ ಇಲ್ಲಿ ಹೋಗಿ ನೀವು ಲೈಕ್ ಜಿಮ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಮ್ಯಾರಿಯಟ್ ಹೋಟೆಲಲ್ಲಿ ಯಾವ್ಯಾವ ಫೆಸಿಲಿಟೀಸ್ ಇದೆ, ಮತ್ತು ಫುಡ್ ಮಾತ್ರ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ. ಬಟ್ ಇಲ್ಲಿ ಹುಸೇನ್ ಸಾಗರ್ ಲೈಕ್ ಅಪೋಸಿಟ್ ಇರೋದ್ರಿಂದ ಸ್ವಲ್ಪ ಸ್ಟಿಂಕ್ ಆಗ್ತಾ ಇರುತ್ತೆ ಈ ವಾಟರು, ಅದು ಒಂದು ಕಂಪ್ಲೇಂಟ್ ಬಿಟ್ಟು ಇನ್ನು ಯಾವುದೇ ರೀತಿ ಫೆಸಿಲಿಟೀಸಲ್ಲಿ ನಂದು ಕಂಪ್ಲೇಂಟ್ ಇಲ್ಲ, ತುಂಬಾ ಚೆನ್ನಾಗಿದೆ. ನಾನು ರೆಕಮೆಂಡ್ ಮಾಡ್ತೀನಿ ಈ ಹೋಟೆಲ್ ಅಂತಲೇ ಹೇಳ್ತೀನಿ. ಸೊ ನಿಮಗೆಲ್ಲ ಈ ವಿಲಾಗ್ ಹೆಲ್ಪ್ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.